ಜಯಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ. ನಿಮಗ ಹೊಟ್ಟೆ ಹಸ್ತದ, ನಿಮ್ಗೆ ಮೊದಲು ನನಗೂ ಹೊಟ್ಟೆ ಹಸ್ತದ ಏನ್ರಿ? ಜೋರಾಗಿ ಜಯಘೋಷ ಮಾಡ್ರಿ. ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜ್ ಕಿ, ಶಿವ ಬಸವರಾಜೇಂದ್ರ ಶಿವಯೋಗಿ ಮಹಾರಾಜ್ ಕಿ. ಜಯಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ. ಪಂಚಾನನ ತನುದ್ಭೂತಾನ್ ಪಂಚಾಕ್ಷರಮನುಪಮಾನ್ ಪಂಚಸೂತ್ರ ಕೃತೋ ಬಂದೆ ಪಂಚಾಚಾರ್ಯಾನ್ ಜಗದ್ಗುರುನ್. ಪ್ರಥಮದೊಳಗೆ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ, ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತಾ, ಈ ಶ್ರೀಮಠದ ಪರಮ ಪೂಜ್ಯರು, ಆತ್ಮೀಯರು, ಸರಳ ಜೀವಿಗಳು, ಹಿರಿಯರು, ಅನುಭಾವಿಗಳಾಗಿರ್ತಕ್ಕಂಥ ಶ್ರೀಮನ್ನಿರಂಜನ ಪುಣಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವ ಪೂಜ್ಯರ ದಿವ್ಯ ಚರಣಕ್ಕಿನಂಥ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಪ್ರಣಾಮಗಳನ್ನು ಅರ್ಪಿಸುತ್ತಾ, ನಿಮಗೆಲ್ಲ ಸುಮಾರು 11 ದಿನಗಳ ಪರ್ಯಂತರವಾಗಿ ಬಹುಸುಂದರವಾಗಿರ್ತಕ್ಕಂಥ ಪ್ರವಚನವನ್ನು ನೀಡಿ ಯಡಿಯೂರು ಸಿದ್ಧಲಿಂಗೇಶ್ವರ ಭವ್ಯವಾಗಿರ್ತಕ್ಕಂಥ ಚರಿತ್ರೆಯನ್ನು ತಮ್ಮೆಲ್ಲರಿಗೂ ಕೂಡ ಉಣಬಡಿಸಿರ್ತಕ್ಕಂಥ ಆತ್ಮೀಯರು, ಸರಳ ಜೀವಿಗಳಾಗಿರ್ತಕ್ಕಂಥ ಪೂಜ್ಯ ಸಿದ್ದರಾಮ ಮಹಾಸ್ವಾಮಿಗಳಲ್ಲಿ, ಆ ಕಲಾ ಬಳಗದಲ್ಲಿ ಬಹುಶಃ ಈ ಜಾತ್ರೆ, ಈ ಪ್ರವಚನಗಳನ್ನು ಮಾಡೋದು ಎದಕ್ಕೆ ತಿಳ್ಕೊಂಡೋದಕ್ಕೆ ಕೇಳಿದ್ರೆ, ಸುಮ್ಮನೆ ಏನೋ ಟೈಮ್ ಪಾಸಿಗೆ ಅಂತ ಮಾಡೋದಲ್ಲ. ಇದು 11 ದಿನಗಳ ಪರ್ಯಂತರವಾಗಿ ಪ್ರವಚನ ಮಾಡೋದೇ ಆಗಲಿ, ಇದನ್ನೆಲ್ಲ ಯಾಕೆಟ್ಟು ಆಚರಣೆ ಮಾಡ್ತಾರೆ ತಿಳ್ಕೊಂಡೋದಕ್ಕೆ ಕೇಳಿದ್ರೆ, ಬಹುಶಃ ನೀವೆಲ್ಲರೂ ಕೂಡ ನರಮಾನವರಾಗಿರ್ತಕ್ಕಂಥವರನ್ನು ದೇವಮಾನವನ್ನಾಗಿ ಮಾಡುವಂಥ ಕಾರ್ಯನೇ ಈ 11 ದಿನಗಳ ಪರ್ಯಂತರವಾಗಿ ನಡೆದು ಬಂದಿರತಕ್ಕಂಥ ಪುರಾಣ ಪ್ರವಚನಗಳು. ಅಂದರೆ ಇದರಿಂದ ಏನಾಕದ ತಿಳ್ಕೊಂಡೋದಕ್ಕೆ ಕೇಳಿದ್ರೆ, ನಾವೆಲ್ಲ ಭಾಳ ಜನ ಅಂದ್ರೆ ದೇವ್ರು ಎಲ್ಲಿ ಅದನ ತಿಳ್ಕೊಂಡೊಂದು ಕಂಡಾಪಟ್ಟಿ ವಿಚಾರ ಮಾಡ್ತಿರ್ತೀವಿ. ದೇವ್ರು ಎಲ್ಲಿ ಅದಾನ್ರಿ ಎತ್ತಿಕೊಂಡ ಭಾಳ ಮಂದಿ ತಿರುಪತಿ ಕೈ ಮಾಡಿ ತೋರಿಸ್ತಾರೆ, ಭಾಳ ಮಂದಿ ಕಾಶಿ ಕೈ ಮಾಡಿ ತೋರಿಸ್ತಾರೆ, ಎಲ್ಲ ಕಡೆನೂ ಕೂಡ ಕೈ ಮಾಡಿ ತೋರಿಸ್ತಾರಲ್ಲ. ಆ ಪರಮಾತ್ಮ ಎಲ್ಲಿನೂ ಕೂಡ ಇಲ್ಲ. ಆ ಪರಮಾತ್ಮ ಎಲ್ಲಿ ಅದನ್ನ ತಿಳ್ಕೊಂಡೋದಕ್ಕೆ ಕೇಳಿದ್ರೆ, ಕಡ್ಕೊಳ್ಳೋ ಮಡಿವಾಳಪ್ಪ ಅನ್ನೋ ಒಂದು ಮಾತು ಹೇಳ್ತಾರೆ. ಯಾವುದನ್ನು ಎಲ್ಲಿ ಹಾನ ಪರಮಾತ್ಮ ಎಲ್ಲಿ ಹಾನೋ, ಬಲ್ಲಂತ ಮಹಾತ್ಮರ ಬಲ್ಲಿ ಹಾನೋ, ಈ ಕ್ಷುಲ್ಲ ಮಾನವರೆಲ್ಲ ಗಿಲ್ಲ ಮಾಡೋದು ಕಂಡು ಕಲ್ಲಿನಕ್ಕಿಂತ ಕಲ್ಲಾಗಿ ಅನ್ನುವಂತ ಮಾತೆಂದ ಹೇಳ್ತಾರೆ. ಇದೇ ಮಾತ 12ನೇ ಶತಮಾನದೊಳಗೆ ಬಸವಣ್ಣನವರಿಗೆ ಅಂದ ಒಂದು ಆಸೆ ಆಗಿತ್ತತೆ. ಬಸವಣ್ಣನವರಿಗೆ ಒಂದು ಆಸೆ ಆಗಿತ್ತು. ಏನು ಆಸೆ ಆಗಿತ್ತು? ಅಲ್ಲಮ್ಮ ಪ್ರಭುದೇವರಿಗೆ ಏನರ ಒಂದು ಪ್ರಶ್ನೆ ಮಾಡಬೇಕು ಅಂತ ನಂಗೆ ಆಸೆ ಆಗಿತ್ತತ್ತ. ಪ್ರಶ್ನೆ ಕೇಳಬೇಕು. ಹೆಂಗೆ ಪ್ರಶ್ನೆ ಕೇಳೋದು? ಬಸವಣ್ಣನವರು ಮಹಾಮನೆತನದೊಳಗೆ ಬಸವಣ್ಣನವರು ಬಲಗೈ ಬಂಟರಾಗಿರ್ತಕ್ಕಂಥ ಯಾವ ಹಡಪದ ಅಪ್ಪಣ್ಣವರಿದ್ದರು. ಹಡಪದ ಅಪ್ಪಣ್ಣವ್ರಿಗೆ ಅಂತ ಕರೆದ್ರು ಬಸವಣ್ಣವ್ರು. ಯಪ್ಪ, ಒಂದು ಕೆಲಸ ಹೇಳ್ಬೇಕಂತ ಮಾಡೀನಿ, ಮಾಡ್ತೀರಿ ಅನ್ನೋ ಹೊತ್ತುಕೊಂಡು ಕೇಳಿದ ಬಸವಣ್ಣ. ಯಾರಿಗೆ? ಹಡಪದ ಅಪ್ಪಣ್ಣವರಿಗೆ. ಯಾಕ? ಬಸವಣ್ಣನವ್ರಿಗಿಂತ ಹಡಪದ ಅಪ್ಪಣ್ಣವರು ವಯಸ್ಸಿನೊಳಗೆ ಅಂತ ದೊಡ್ಡವರಾಗಿರ್ತಕ್ಕಂಥವ್ರು. ಅಂತ ಹಡಪದ ಅಪ್ಪಣ್ಣವ್ರಿಗೆ ಅಂತ ಕೇಳ್ತಾರೆ, ಒಂದು ಕೆಲಸ ಹೇಳ್ಬೇಕಂತೀನಿಪ್ಪ, ಮಾಡ್ತೀರಿ ಅನ್ನೋ ಅಂತಂದ್ರು. ಏನು ಹೇಳ್ತಿ ಹೇಳ ಬಸವ, ಇಲ್ಲಿ ತನ ನಿನ್ನ ಮಾತು ಯಾವ್ದು ಮೀರಿನಿ ಅಂದ್ರೆ ಹಡಪದ ಅಪ್ಪಣ್ಣವ್ರು. ಏನಿಲ್ರಿಪ್ಪ, ಒಂದು ವಸ್ತು ಕೊಡ್ತೀನಿ, ಅದನ್ನು ಒಯ್ದು ಪ್ರಭುದೇವ್ರ ಕೈಯೊಳಗಿಂದ ಕೊಟ್ಟು ಅವ್ರ ಕಡೆಯಿಂದ ಉತ್ತರ ತರಬೇಕು ಅಂದರು. ಆಯಿತು ಬಸವಣ್ಣ, ಏನು ಕೊಡ್ತೀವಿ ಕೊಡು, ನಾವು ಒಯ್ದು ಕೊಟ್ಟು ಅವರಿಂದ ಉತ್ತರ ತರ್ತೀನಿ ಎತ್ತಿಕೊಂಡಂದ್ರು. ಒಂದು ಎಲೆ ಅದರಾಗ ಒಂದು ಇರುವಿ ಇಟ್ಟು ಬಸವಣ್ಣವ್ರು ಏನು ಮಾಡ್ಯಾರ, ಹಡಪದ ಅಪ್ಪಣ್ಣವ್ರ ಕೈಯಾಗ ಕೊಟ್ಟರು. ಯಪ್ಪ, ಇದನ್ನು ಒಯ್ದಿಂದ ಪ್ರಭುದೇವ್ರ ಕೈಯಾಗಿಂದ ಕೊಟ್ಟು ಅವ್ರ ಕಡೆಯಿಂದ ಉತ್ತರ ತೊಗೊಂಡು ಬರೀಪ್ಪ ಅಂದರು. ಆಯ್ತು ಬಸವಣ್ಣ ತಗೊಂಡು ಹಡಪದ ಅಪ್ಪಣ್ಣವರು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಎಲೆ ಇರಿಬಿ ಅಂತಕ್ಕಂಥ ಕೈಯಾಗಿ ಹಿಡ್ಕೊಂಡು ಇಡೀ ಕಲ್ಯಾಣ ತುಂಬಂದ ಹುಡುಕಾಡಿ ಕೊನೆಗೆಂದ ಪ್ರಭುದೇವರು ಸಿಕ್ಕರು. ಅದನ್ನು ಒಯ್ದು, ಯಪ್ಪ ಬಸವಣ್ಣವ್ರು ನಿಮಗೆ ಏನೋ ಒಂದು ಪ್ರಶ್ನೆ ಕೇಳ್ಯಾರ, ಈ ವಸ್ತು ನಿಮ್ಮ ಕೈಯಾಗಿಂದ ಕೊಟ್ಟು ನಿಮ್ಮಿಂದ ಉತ್ತರ ತುಂಬ ತಿಳ್ಕೊಂಡು ಹೇಳ್ಯಾರ ತಿಳ್ಕೊಂಡ. ಅವಾಗಿಂದ ಪ್ರಭುದೇವರು ಅದನ್ನು ಕೈಯಾಗಿಂದ ತೊಗೊಂಡು ನೋಡಿ ನಗಲಿಕ್ಕತ್ರು. ಪ್ರಭುದೇವರು ಬಸವಣ್ಣ ಎಷ್ಟು ದಡ್ಡ ಅದನ ತಿಳ್ಕೊಂಡಂದು, ಬಸವಣ್ಣ ಎಷ್ಟು ದಡ್ಡ ಅದನ ತಿಳ್ಕೊಂಡಂದು ಪ್ರಭುದೇವ್ರು ನಗಲಿಕ್ಕತ್ರು. ಯಾವಾಗಿಂದ ಪ್ರಭುದೇವ್ರು ನಗತಕ್ಕಂಥ ಪ್ರಸಂಗದೊಳಗೆ ಅವ್ರು ಯಾಕೆ ನಗಲಿಕ್ಕತ್ತಾರ ಅನ್ನೋದು ಹಡಪದ ಅಪ್ಪಣ್ಣವ್ರಿಗೆ ತಿಳಿದಿಲ್ಲ. ಕಲ್ಪನೆ ಇರಲಿ ನಿಮ್ಗೆ, ಹಡಪದ ಅಪ್ಪಣ್ಣವ್ರಿಗೆ ತಿಳಿದಿಲ್ಲ. ಬಸವಣ್ಣ ಎಷ್ಟು ಹುಚ್ಚದನ, ಬಸವಣ್ಣ ಎಷ್ಟು ದಾಟದನ ಅಂದು ವಿಚಾರ ಮಾಡಿಕೊಂಡು ಮತ್ತೀಗ ಅವ ಹೆಂಗೆ ಪ್ರಶ್ನೆ ಕೇಳೋಣ, ಹಾಗೆ ಉತ್ತರ ಕೊಡ್ಬೇಕಲ್ರಿ. ಅವರು ಏನು ಮಾಡ್ಯಾರ, ಒಂದು ಎಲೆ ಇರಿಬಿ ಕೊಟ್ಟು ಕಳಿಸ್ಯಾರ.
ಮತ್ತು ಈಗ ಬಸವಣ್ಣ ಹೆಂಗೆ ಪ್ರಶ್ನೆ ಕೇಳೋಣ ಹಂಗೆ ಉತ್ತರ ಕೊಟ್ರೆ ತಿಳಿತದ. ಈಗ ನಮಸ್ಕಾರ ಎತ್ತು ತಗೊಂಡು ಎದುರು ನಾವು ನಮಸ್ಕಾರ ಅಂದರೆ ಚಂದ, ನಮಸ್ಕಾರ ಅಂದ್ಕೊಳ್ಳಿ ಯಾಕಪ್ಪ ಮಗನ ಅಂದ್ರೆ ಚಂದ ಕಾಣ್ತದೆ ರೀ. ಹಿಂದ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರಿದ್ರು, ಕಲ್ಪನೆ ಇರಲಿ ಮಗ. ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢರಿದ್ರು. ಸಿದ್ಧಾರೂಢರು ಪ್ರವಚನ ಮಾಡ್ತಿದ್ರು. ಕಮ್ಮಿ ಒಂದು 5-6 ಸಾವಿರ ಜನ ಸಿದ್ಧಾರೂಢರದಿಂದ ಪ್ರವಚನ ಕೇಳಕ್ಕೆ ಕುಂತಿದ್ರು. ಸಿದ್ಧಾರೂಢರ ಪ್ರವಚನ ಏನು ಮಾಡ್ತಿದ್ರು ಅಂತ ತಿಳ್ಕೊಂಡ್ರೆ ಈ ಕರ್ಮಗಳ ಬಗ್ಗೆ ಹೇಳ್ತಿದ್ರು. ಸಂಚಿತ ಕರ್ಮ, ಆಗಾಮಿ ಕರ್ಮ, ಶಾಸ್ತ್ರ ಏನ್ರಿ ಪ್ರಾರಬ್ಧದ ಕರ್ಮದ ಬಗ್ಗೆ ಸಿದ್ಧಾರೂಢರಿಂದ ಹೇಳಕತ್ತಿದ್ರು. ಅಂದ್ರೆ ನೀವು ಹಿಂದಿನ ಜನ್ಮದೊಳಗೆ ನೀವು ಯಾರು ಏನು ದುಡ್ದಿರಿ ಏನು ಮಾಡಿರಿ ಅದರ ಫಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ರು ಉಣ್ಣಕ್ಕೆ ಬರಂಗಿಲ್ಲ ಅಂತ ತಿಳ್ಕೊಂಡು ಹೇಳ್ತಿದ್ರು. ಹಿಂದಿನ ಜನ್ಮದೊಳಗೆ ಪಾಪ ಮಾಡಿದಿರತ್ತಂದ್ರೆ ಈ ಜನ್ಮದೊಳಗೆ ಅಂದ ಯಾರು ಪಾಪ ಮಾಡಿರ್ತೀರಿ ಆ ಪಾಪದ ಫಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ರು ಉಣ್ಣಕ್ಕೆ ಬರಂಗಿಲ್ಲ. ಹಿಂದಿನ ಜನ್ಮದೊಳಗಿಂದ ಪುಣ್ಯ ಮಾಡಿದಿರತ್ತಂದ್ರೆ ಆ ಪುಣ್ಯದ ಫಲ ಮುಂದಿನ ಜನ್ಮದೊಳಗಿಂದ ಅವರೇ ಉಣ್ಬೇಕು, ಅವ್ರನ್ನ ಬಿಟ್ಟಂದ್ರೆ ಬೇರೆದ್ರು ಉಣ್ಣಕ್ಕೆ ಬರಂಗಿಲ್ಲ. ನೋಡ್ರಿ, ನಾ ಮಾಡಿದ್ದು ನಾನೇ ಉಣ್ಬೇಕಲ್ಲ. ಕರ್ಮಗಳ ಬಗ್ಗೆ ಅಂತ ಹೇಳಕತ್ತಾರೆ. ಯಾರು ಏನು ದುಡ್ದಿರ್ತೀರಿ ಆ ದುಡ್ದಿದ ಫಲ ಅವರೇ ಉಣ್ಬೇಕಪ್ಪ, ಮತ್ತೊಬ್ರು ಉಣ್ಣಕ್ಕೆ ಬರಂಗಿಲ್ಲ ಅಂತ ತಿಳ್ಕೊಂಡೊಂದು ಚಂದ ಪ್ರವಚನ ಹೇಳಕತ್ತಿದ್ರು. ಅಂಥದ್ರಾಗ ಊರಿಗೆ ಒಂದು 4 ಇರ್ತಾವ. ಈ ಅಡ್ವಾನ್ಸ್ ಕಂಪ್ನಿ ಅಂತೀವಲ್ಲ ಏನ್ರಿ, ಅರ್ಧಂಬರ್ಧ ಕಂಪ್ನಿ ಪೂರ ತಿಳ್ಕೊಳ್ಳೋದೂ ಇಲ್ಲ, ಅತಿ ದಡ್ಡನೂ ಅಲ್ಲ, ನಡಬರ್ಕೇನು ಇರ್ತಾವ. ಅದರೊಳಗೆ ನಡಬರ್ಕೆಂದ ಒಬ್ಬ ಎದ್ದು ನಿಂತ. ಯಾವಾಗಿಂದ ಎದ್ದು ನಿಂತ ಓ ಸಿದ್ಧಾರೂಢರ ಹತ್ಕೊಂಡು ಹೋಗದ. ಏನಪ್ಪ ಹತ್ಕೊಂಡಂದ್ರು. ಏನಿಲ್ಲ, ನಿಮಗೊಂದು ಪ್ರಶ್ನೆ ಕೇಳ್ಬೇಕಂತ ಮಾಡೀನಿ ಅಂದ. ಸಿದ್ಧಾರೂಢರಿಗೆ ಭಾಳ ಖುಷಿ ಆಯಿತು. ಎಲ್ಲ ಜನ ಏನಪ್ಪ ಸಿದ್ಧಾರೂಢರಿಗೆ ಪ್ರಶ್ನೆ ಕೇಳಟ ಅದನ್ನಲ್ಲ ಅಂತ ತಿಳ್ಕೊಂಡೊಂದು ಪಾಪ ಎಲ್ಲ ಜನ ಶಾಂತ ಕೂತಿತ್ತು. ಏನು ಕೇಳಪ್ಪ ಅಂದ್ರೆ ಸಿದ್ಧಾರೂಢರು ಏನು ಹೇಳಿದರು, ಯಾರು ಏನು ದುಡ್ದಿರ್ತೀರಿ ಆ ದುಡ್ದಿದ್ದ ಫಲ ಅವರೇ ಉಣ್ಬೇಕೆ ಹೊರತಾಗಿ ಮತ್ತೊಬ್ರು ಉಣ್ಣಕ್ಕೆ ಬರಂಗಿಲ್ಲ ಎತ್ಕೊಂಡು ಹೇಳಿದ್ರಲ್ಲ. ಅವ ಸಿದ್ಧಾರೂಢರಿಗೆ ಅಂದ ಪ್ರಶ್ನೆ ಏನು ಕೇಳದ, ಸಿದ್ಧಾರೂಢರ ಈಗ ನೀವು ಹೇಳಕತ್ತಿರಲ್ಲ ಏನ್ರಿ, ಶಾಸ್ತ್ರ ಹೇಳಕತ್ತಿರಲ್ಲ, ಯಾರು ಏನು ದುಡ್ದಿರ್ತಾರ ಆ ದುಡ್ದಿದ್ದ ಫಲ ಅವರೇ ಉಣ್ಬೇಕತ್ಕೊಂಡು ನೀವು ಹೇಳಿದ್ರಲ್ಲ, ಅದಕ್ಕೆ ನನ್ನೊಂದು ಪ್ರಶ್ನೆ ಏನು, ನನಗೆ 18 ವರ್ಷದ ಮಗಳದಳ, ಇದು ನಾ ದುಡ್ದಿದ್ದ ಫಲ ಅದ, ಇದು ನಾ ಬೆಳೆಸಿದ ಫಲ ಅದ, ನನ್ನ ಮಗಳನ್ನು ನನಗೆ ಉಣ್ಣಕ್ಕೆ ಬರ್ತದೇನಿಲ್ಲ ಅಂತ ಕೇಳ್ದ. ನೋಡ್ರಿ ಸಿದ್ಧಾರೂಢರಿಗೆ ಪಾಪಿಗಳತ್ತಂದ್ರೆ ಎಂಥವ್ರು ಇರ್ತಾರೆ ಹತ್ಕೊಂಡಂದ್ರೆ ಅವ್ರಿಗೇನು ಕೋಡ್ ಬಂದಿರಂಗಿಲ್ಲ, ಏನೂ ಇಲ್ಲ, ನಮ್ಮಂಗೆ ಇರ್ತಾರೆ, ನಮ್ಮಂಗೆ ಉಣ್ತಾರೆ, ನಮ್ಮಂಗೆ ತಿರುಗ್ತಾರೆ ಏನ್ರಿ. ಅವ ಏನು ಪ್ರಶ್ನೆ, ಸಿದ್ಧಾರೂಢರು ಏನು ಹೇಳ್ಯಾರ, ಹಿಂದಿನ ಜನ್ಮದೊಳಗೆ ನೀ ಏನು ಪಾಪ ಮಾಡಿದ್ದಿ ಅದ್ರ ಫಲ ನೀನೇ ಉಣ್ಬೇಕಂತ ತಿಳ್ಕೊಂಡಂದು ಅವ್ರು ಹೇಳ್ಯಾರ. ಆದ್ರೆ ಇವ ಏನಂತಾನ, ನನಗೆ 18 ವಯಸ್ಸಿನ ಮಗಳದಾಳೆ, ಇದು ನಾ ದುಡ್ದಿದ್ದ ಫಲ ಅದ, ಇದು ನಾ ಬೆಳೆಸಿದ ಫಲ ಅದ, ನನ್ನ ಮಗಳನ್ನು ನನಗೆ ಉಣ್ಣಕ್ಕೆ ಬರ್ತದೇನಿಲ್ಲ ಅಂತ ತಿಳ್ಕೊಂಡಂದ. ಕೂಡಿ ಜನ ಈಗ ಹ್ಯಾಂಗೆ ನೀವು ಇದು ಮಾಡಕತ್ತಿರಲ್ಲ ಹಂಗೆಲ್ಲ ಜನ ಅವ್ಯಾಕ ಬುದ್ಧಿಗಿದ್ದು ಎಲ್ಲಿಟ್ಟಿದೆ ಅಲ್ಲ. ಇದು ಸಿದ್ಧಾರೂಢರಿಗೆ ಅಂತ ಕೇಳತಕ್ಕಂಥ ಪ್ರಶ್ನೆ ಅವ್ಯಾಕೆ ಅಂಥ ಜ್ಞಾನಿಗಳಿಗೆ ಇಂಥ ಪ್ರಶ್ನೆ ಕೇಳ್ತಾರೆ ಹತ್ಕೊಂಡು ಎಲ್ಲ ಜನ ಬೈಲಕತ್ತಿತ್ತು. ಸಿದ್ಧಾರೂಢರು ಅಂದರು ಇಲ್ರಿಪ್ಪ ಶಾಂತ ಆಗಿರತ್ತಂದು. ಯಾವಾಗಿಂದ ಶಾಂತ ಆಗಿರಿ ಎತ್ತುಕೊಂಡಂದಾಗ ಸಿದ್ಧಾರೂಢರು ಅಂದರು ತಮ್ಮ ಇನ್ನೊಮ್ಮೆ ಕೇಳೋ ಪ್ರಶ್ನೆ ಅಂದರು. ಅವ ಹೆಡಕಾರಿಸಿ ಊರಾಗಂದ ಒಂಥರ ಪುಡಾರಿದ್ದಂಗೆ ಎತ್ತದು. ಹೆಡಕಾರಿಸಿ ಏನಿಲ್ರಿ ಇನ್ನೇ ಹೇಳಿದ್ರಲ್ಲಿ ನೀವು ಯಾರು ಏನು ದುಡ್ದಿರ್ತಾರ ದುಡ್ದಿದ್ದ ಫಲ ಅವರೇ ಉಣ್ಬೇಕತ್ಕೊಂಡು ನೀವು ಹೇಳಿದ್ರಲ್ಲ, ಅದಕ್ಕೆ ನನಗೆ 18 ವಯಸ್ಸಿನ ಮಗಳದಾಳ, ಇದು ನಾ ದುಡ್ದಿದ್ದ ಫಲ, ನಾ ಬೆಳೆಸಿದ ಫಲ, ನನ್ನ ಮಗಳನ್ನು ನನಗೆ ಉಣ್ಣಕ್ಕೆ ಬರ್ತದೇನಿಲ್ಲ ಹತ್ತುಕೊಂಡೋದು ಕೇಳೋದು. ಸಿದ್ಧಾರೂಢರು ನಗಲೆಕ್ಕತ್ರು. ಯಾಕಮ್ಮ ಹೆಂಗೆ ಪ್ರಶ್ನೆ ಕೇಳ್ಯಾನ ಹಂಗೆ ಉತ್ತರ ಕೊಡ್ಬೇಕಲ್ರಿ. ಹೆಂಗೆ ಪ್ರಶ್ನೆ ಕೇಳಿತ್ತಾನ ಹಂಗೆ ಉತ್ತರ ಕೊಟ್ರೆ ಅವನಿಗೆ ತಿಳಿತದ. ನಾ ಹೇಳಿದ್ನಿಲ್ಲ ನಿಮಗೆ ನಮಸ್ಕಾರ ಅಂದವ್ರಿಗೆ ನಮಸ್ಕಾರ ಅಂದ್ರೇ ಚಂದ. ಯಾಕಪ್ಪ ಅಂದ್ರೆ ಯಾಕ್ರಿ ಎತ್ತುಕೊಂಡಂದ್ರೆ ಚಂದ. ಆದ್ರೆ ಅದನ್ನು ಬಿಟ್ಟು ಅಂದ್ರೆ ಬೇರೆ ಇರ್ತಾರ ಉತ್ತರ ಹೇಳಿದ್ರೆ ಅಂದ್ರೆ ಸರಿ ಕಾಣಂಗಿಲ್ಲ ತಂದು ಸಿದ್ಧಾರೂಢರು ಚಂದ ಉತ್ತರ ಕೊಡ್ತಾರೆ ಅವನಿಗೆ. ಏನತ್ತವ ಏನು ಕೇಳ್ದ, 18 ವರ್ಷ ನನ್ನ ಮಗಳದಾಳೆ, ಇದು ನಾ ದುಡಿದಿದ್ದ ಫಲ, ಇದು ನಾ ಬೆಳೆಸಿದ ಫಲ, ನನ್ನ ಮಗಳನ್ನು ನನಗೆ ಉಣ್ಣಕ್ಕೆ ಬರ್ತದೇನಿಲ್ಲ ಅಂದ. ಅವಾಗಿಂದ ಸಿದ್ಧಾರೂಢರು ನಕ್ಕೊಂತಂದ ಬರ್ತದಪ್ಪ ಅಂದರು. ಆದ್ರೆ ನೋಡಿ ಅವ್ರು ಎರಡು ಚಂದ ಹೇಳ್ತಾರ, ಬರ್ತದ. ಆದ್ರೆ ಬೆಳಿಗ್ಗೆ ಊಟ ಮಾಡ್ತೆ, ಮಧ್ಯಾಹ್ನ ಊಟ ಮಾಡ್ತೆ, ಸಂಜೆಗೆ ಊಟ ಮಾಡ್ತೆ, ರಾತ್ರಿ ಮಲಗುತ್ತೆ, ಮುಂಜಾನೆ ಏಳತ್ತೆ, ಎದ್ದಿದು ಮಾಡಕ್ಕೆ ಹೋಗ್ಕೆ ಏನ್ರಿ. ಅವ್ರು ಸಿದ್ಧಾರೂಢರು ಹೇಳೋದಾ ಇದು, ನಾ ಹೇಳೋದಲ್ಲ. ಸಿದ್ಧಾರೂಢರು ಏನಂತ ಇದನ್ನು ಮಾಡೋಕ್ಕೆ ಅಂತ ಹೋಗಿರ್ತೆ, ಹೋಗಿ ಹೇಸಿಗೆ ಮಾಡ್ತೆ, ಅದು ನೀ ಮಾಡಿದ ಫಲನೇ, ಅದು ನೀ ದುಡ್ದಿದ್ದ ಫಲನೇ, ನೀ ಮಾಡಿದ ಹೇಸಿಗೆ ನೀನು ತಿರ್ಲಾಕ್ ಬರ್ತಿದ್ರ ನಿನ್ನ ಮಗಳನ್ನ ಉಣ್ಣಾಕ್ ಬರ್ತದೆ ಹೋಗತ್ತುಕೊಂಡ್ರು ಸಿದ್ಧಾರೂಢರು ಏನ್ರಿ. ಬರಾಬರ್ ಇಲ್ಲದು, ನೀ ಮಾಡಿದ್ದೆಲ್ಲದು, ನೀ ಮಾಡಿದ ಹೇಸಿಗೆ ನಿನಗೆ ತಿರ್ಲಾಕ್ ಬರ್ತಿದ್ರ ನಿನ್ನ ಮಗಳನ್ನು ಉಣ್ಣಾಕ್ ಬರ್ತದೆ ಹೋಗತ್ತುಕೊಂಡ್ರು ಸಿದ್ಧಾರೂಢರು. ಹೆಂಗೆ ಸಿದ್ಧಾರೂಢರಿಂದ ಅವ ಹೆಂಗೆ ಪ್ರಶ್ನೆ ಕೇಳೋಣ ಹಂಗೆ ಹೆಂಗೆ ಉತ್ತರ ಹೇಳಿದ್ರು. ಇಲ್ಲಿ ಪ್ರಭುದೇವರು ಕೂಡ ವಿಚಾರ ಮಾಡ್ತಾರೆ, ಬಸವಣ್ಣ ಹೆಂಗೆ ಪ್ರಶ್ನೆ ಕೇಳೋಣ ಹಂಗೆ ಉತ್ತರ ಕೊಡ್ಬೇಕು. ಯಾಕಂದ್ರೆ ನಾ ಬಾಯಿದಿಂದ ಉತ್ತರ ಕೊಟ್ರೆ ಅದು ಸಮಾಜ ಸನ್ಸಂಗಿಲ್ಲ.
ಅದಕ್ಕೆ ಬಸವಣ್ಣ ಹೆಂಗೆ ಪ್ರಶ್ನೆ ಕೇಳೋಣ ಹಂಗೆ ಉತ್ತರ ಕೊಡ್ಬೇಕಂತ ತಿಳ್ಕೊಂಡು ಬಸವಣ್ಣ ಏನು ಕೊಟ್ಟಿದ್ದ ಒಂದು ಎಲಿ ಒಂದು ಇರ್ಬಿ ಕೊಟ್ಟಿದ್ನಲ್ಲ ಅದನ್ನು ನೋಡಿ ಪ್ರಭುದೇವ್ರು ನಕ್ಕೋತ್ ಏನು ಮಾಡಿದ್ರು ಅವಾಗ ಕೇಳ್ದಂಗೆ ನಾವು ಉತ್ತರ ಕೊಡ್ಬೇಕಂತ ತಿಳ್ಕೊಂಡು ಅವರು ಬಿಳಿ ಬಟ್ಟೆ ಉಡ್ತಿದ್ರು ಅಲ್ಲಿ ಪ್ರಭುದೇವ್ರು ಮೈ ಮ್ಯಾಗಿನಿಂದ ಒಂದು ಈಟನ್ನು ಅರ್ಬಿ ಹರ್ಕೊಂಡ್ರು. ಅರಿವಿ ಹರ್ಕೊಂಡು ಆ ಕಡೆ ನೋಡಿದ್ರೆ ಅಲ್ಲಿ ಒಂದು ಇದ್ಲಿ ಬಿದ್ದಿತ್ತು. ಅದೊಂದು ಇದ್ಲಿ ಅಂದ ಅರಿವಿ ಮ್ಯಾಗ ಇಟ್ಟರು. ಇದ್ಲಿ ಅರಿವಿ ಮ್ಯಾಗ ಇಟ್ಟು ಅದೇನು ಬಸವಣ್ಣ ಇರ್ಬಿ ಕಳಿಸಿದ್ನಲ್ಲ ಅದೊಂದು ಇರ್ಬಿ ಇದ್ಲಿ ಮ್ಯಾಗ ಇಟ್ಟು ಗಂಟು ಕಟ್ಟಿ ಹಡಪದ ಅಪ್ಪಣ್ಣವ್ರ ಕೈಯ ಒಳಗಂದ ಕೊಟ್ಟು. ಯಾವಾಗ ಅದನ್ನು ತೊಗೊಂಡಂದ ಹಡಪದ ಅಪ್ಪಣ್ಣವ್ರು ಬಂದು ಬಸವಣ್ಣವ್ರ ಕೈಯಾಗಿಂದ ಕೊಟ್ಟರು. ಕೊಟ್ಟ ಬಳಿಕ ಅವಾಗ ಬಸವಣ್ಣವ್ರು ಅದನ್ನು ಬಿಚ್ಚಿ ನೋಡಿದ್ರು. ಒಂದು ಸವನ ಕುಣಿದ್ಯಾಡ್ ನಗಲಕತ್ರು. ಬಸವಣ್ಣವರು ಕುಣಿದ್ಯಾಡ್ ನಗಲಕತ್ರು. ಇದು ಹಡಪದ ಅಪ್ಪಣ್ಣವ್ರಿಗೆ ಸಿಟ್ಟು ಬತ್ತು. ಯಾಕೆ ಸಿಟ್ಟು ಬತ್ತು? ಬಸವಣ್ಣ ನೀ ಕೊಟ್ಟಿದ್ದು ನೋಡಿ ಅಂದ ಪ್ರಭುದೇವ್ರು ನಗಲಕತ್ತಾರ, ಪ್ರಭುದೇವ್ರು ಕೊಟ್ಟಿದ್ದು ನೋಡಿ ನೀ ಕುಣಿದ್ಯಾಡ್ ನಗಲಕತ್ತಿದಿ, ನಿಮ್ಮಿಬ್ಬರು ನಡ್ಬೇಕು ನನ್ನನ್ನು ಹುಚ್ಚುಗೊಟ್ಟಿನ ಮಾಡಿರಿ ಏನಂದ್ರು. ನಿಮ್ಮಿಬ್ಬರು ನಡ್ಬೇಕು ನನ್ನನ್ನು ಹುಚ್ಚನ್ನು ಮಾಡಿರಿ. ನೀ ಏನು ಪ್ರಶ್ನೆ ಕೇಳಿದಿ ಅವ್ರು ಏನು ಉತ್ತರ ಕೊಟ್ಟರು ನೀ ಹೇಳಬೇಕು ಬಸವಣ್ಣ ಹತ್ತಿಕೊಂಡೊಂದು ಜಗಳ ತೆಗೆದ್ರು ಹಡಪದ ಅಪ್ಪಣ್ಣವರು. ಅವಾಗ ಬಸವಣ್ಣವ್ರು ನಕ್ಕೋತಿ ಅಂತ ಹೇಳ್ತಾರೆ, ನಾ ಏನು ದೊಡ್ಡ ಪ್ರಶ್ನೆ ಕೇಳಿಲ್ಲಪ್ಪ, ಏನ್ರಿ ಒಂದು ಎಲಿ ಒಂದು ಇರ್ಬಿ ಕೊಟ್ಟು ಕಳಿಸೀನಿ, ನಾನು ಏನು ಪ್ರಶ್ನೆ ಕೇಳಿನ ಅಂತಂದ್ರೆ ಎಲ್ಲಿರುವಿ ಈಟೆ. ಎಲಿ ಇರ್ಬಿ ಕೊಟ್ಟು ಕಳಿಸಿರಲ್ಲ, ಎಲ್ಲಿರುವಿ ಕುಟ ಆಹೆ ಈಟೆ ಪ್ರಶ್ನೆ ಅವ್ರು ಕೇಳಿದ್ದೇನು, ಎಲ್ಲಿರುವಿ ಈಟೆ ಪ್ರಶ್ನೆ ಕೇಳ್ಯಾರೆ. ಮತ್ತು ಬಸವಣ್ಣ ಹೆಂಗೆ ಒಂದು ಎಲಿ ಇರ್ಬಿ ಕೊಟ್ಟಂದ ಪ್ರಶ್ನೆ ಕೇಳಕ್ಕೆ ಕಳಿಸಿದ್ನಲ್ಲ ಹಂಗೆ ಪ್ರಭುದೇವ್ರು ಕುಣದ ಎಷ್ಟು ಚಂದ ಉತ್ತರ ಕೊಡ್ತಾರೆ. ಬಸವಣ್ಣ ಏನು ಕೇಳ್ಯಾನ, ಎಲ್ಲಿರುವಿ ನೀ ಎಲ್ಲಿ ಅದಿದೆ ತಗೊಂಡು ಈಟೆ ಪ್ರಶ್ನೆ ಕೇಳಿದ್ರ ಅದಕ್ಕೆ ಪ್ರಭುದೇವ್ರು ಎಷ್ಟು ಚಂದ ಉತ್ತರ ಕೊಡ್ತಾರ. ಒಂದಿಟ್ಟು ಅರಿವಿ ಇದ್ಲಿ ಮ್ಯಾಗಿಂದ ಇರ್ವಿ ಇಟ್ಟಿದ್ರಲ್ಲ ಅವ್ರು ಉತ್ತರ ಏನು ಕೊಡ್ತಾರತ್ತಂದ್ರೆ ಅರಿವು ಇದ್ದಲ್ಲಿ ಇರುವೆ ತಗೊಂಡು ಉತ್ತರ ಕೊಟ್ಟಿದ್ರತ್ತ. ಎಲ್ಲಿ ಅರಿವದ ಅಲ್ಲಿ ಅದೇನಿ, ಎಲ್ಲಿ ಜ್ಞಾನದ ಅಲ್ಲಿ ಅದಾನ. ಅದೇ ಮಾತನ್ನು ಹೇಳಿದ್ರಲ್ಲ ದಾಸರು, ಎಲ್ಲಿ ಆನ ಪರಮಾತ್ಮ ಎಲ್ಲಿ ಆನೋ ಬಲ್ಲಂತ ಮಹಾತ್ಮರ ಬಲ್ಲಿ ಆನೋ. ಏನ್ರಿ ಯಾವ ತಿಳ್ಕೊಂಡನ ಅವನ ಬಲ್ಲೆ ಪರಮಾತ್ಮ ಅದಾನ, ಯಾವ ಜ್ಞಾನಿ ಅದಾನ, ಯಾವನಲ್ಲಿ ಅರಿವಿದೆ, ಯಾವನಲ್ಲಿ ತತ್ವದ, ಯಾವನಲ್ಲಿ ಆಚಾರ ಅದ, ಯಾವನಲ್ಲಿ ವಿಚಾರ ಅದ, ಅಲ್ಲೇ ಪರಮಾತ್ಮ ಅದಾನ ಅನ್ನೋದನ್ನು ಹೆಂಗೆ ಜ್ಞಾನಿಗಳು ಹೇಳ್ತಾರಲ್ಲ ಹಂಗೆ 11 ದಿನಗಳ ಪರ್ಯಂತರವಾಗಿ ನಮ್ಮ ಸಿದ್ದರಾಮ ಶಿವ ಮಹಾಸ್ವಾಮಿಗಳು ಅವ್ನು ನಿಮಗೆಲ್ಲ ಏನು ಹೇಳಿಕೊಟ್ರ ತಗೊಂಡದಕ್ಕೆ ಕೇಳಿದ್ರ ಬೇರೆ ಕಡೆ ಎಲ್ಲಿನೂ ಕೂಡ ದೇವರಿಲ್ಲ, ನಿನ್ನ ಒಳಗೆ ದೇವರದಾನ, ನಿನ್ನಲ್ಲಿ ಇರ್ತಕ್ಕಂಥ ದೇವರನ್ನು ನೀ ಕಾಣಬೇಕು. ನಿನ್ನ ಬಿಟ್ಟಂದ ದೇವರಿಲ್ಲ, ಮಣ್ಣು ಬಿಟ್ಟಂದ ಮಡಿಕಿಲ್ಲ. ಏನ್ರಿ ಹೆಂಗೆ ಒಂದು ಮಣ್ಣು ಇರಲಾರ್ದಿನ ಗಡಿಗೆ ಹೆಂಗೆ ತಯಾರಾಗಂಗಿಲ್ಲೋ ಹಂಗೆ ದೇವರು ನಿನ್ನ ಬಿಟ್ಟರಂದ ದೇವ್ರು ಎಲ್ಲಿನೂ ಕೂಡ ಇಲ್ಲ. ಏನು ನಿನ್ನ ಒಳಗೆ ದೇವರದಾನ, ಸಕಲ ಜೀವಿಗಳಲ್ಲಿ ದೇವರದಾನ, ಸಕಲ ಪ್ರಾಣಿಗಳಲ್ಲಿ ದೇವರದಾನ, ಗಿಡ ಮರ ಒಂದು ಸಣ್ಣ ಹುಲ್ಲು ಕಡ್ಡಿ ಒಳಗೂ ಕೂಡ ಪರಮಾತ್ಮದನ ಹತ್ತಿಕೊಂಡಂದಾಗ ಆ ಪರಮಾತ್ಮ ಇದ್ದಾಗ ಮಾತ್ರ ಹುಲ್ಲು ಕಡ್ಡಿಯಿಂದ ಅಳಿಗಡ್ಲಿಕ್ಕೆ ಸಾಧ್ಯತೆ ಹೊರತಾಗಿ ಪರಮಾತ್ಮನೇ ಇರಲಿಲ್ಲ ಹುಲ್ಲು ಕಡ್ಡಿಯಿಂದ ಅಳಿಗಡಿಕ್ಕೆ ಆಗಂಗಿಲ್ಲ. ನಿಮ್ಮ ಹತ್ರನೇ ಅದಾನ, ಬೇರೆ ಕಡೆ ನಾವು ಎಲ್ಲಿನೂ ಕೂಡ ಹುಡ್ಕೋದು ಬೇಕಾಗಿಲ್ಲ. ಹಾಗಾದ್ರೆ ನಿನ್ನ ಒಳಗಿರ್ತಕ್ಕಂಥ ಪರಮಾತ್ಮ ನನ್ನ ಕಾಣಬೇಕಾಗಿತ್ತು ಅಂದ್ರೆ ಅದಕ್ಕೊಂದು ಏನು ಬೇಕ್ರಿ ಎತ್ತುಕೊಂಡು ಕೇಳಿದ್ರೆ ನನ್ನ ಮುಖ ನಾನು ನೋಡ್ಕೋಬೇಕಾಗಿತ್ತು ಅಂದ್ರೆ ಕನ್ನಡಿ ಹೆಂಗೆ ಬೇಕೋ ನನ್ನಲ್ಲಿ ಇರ್ತಕ್ಕಂಥ ಪರಮಾತ್ಮ ನನ್ನ ಕಣ್ಣಿಗೆ ನಾನು ಕಾಣಬೇಕಾಗಿತ್ತು ಅಂದ್ರೆ ಇಂಥ ಪ್ರವಚನ, ಪುರಾಣ, ಶಾಸ್ತ್ರ, ಮಹಾತ್ಮರು, ಸ್ವಾಮಿಗಳು, ಗದ್ದಿಗೆ ಇವೆಲ್ಲ ಬೇಕಾಗ್ತದೆ. ಅದಕ್ಕಾಗಿ ನಾನು ನಿಮ್ಮಲ್ಲಿರ್ತಕ್ಕಂಥ ದೇವರನ್ನೇ ನಿಮಗೆ ತೋರಿಸೋ ಸಲುವಾಗಿ ನೀಟ್ಟೆಲ್ಲ ಪ್ರವಚನ ಪ್ರತಿ ವರ್ಷ ಏನ್ರಿ 11 ದಿವಸ 5 ದಿವಸ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಶಿವಬಸವ ಮಹಾಸ್ವಾಮಿಗಳು ಅವರು ಭಾಳ ದೊಡ್ಡ ಕೆಲಸ ಏನ್ರಿ. ಇವತ್ತಿನ ದಿನಮಾನದೊಳಗೆ ಎಲ್ಲ ಧಾರಾವಾಹಿ ಗಂಟ್ಕೊಂಡು ಬಿಟ್ಟಾರ, ಹೌದಲ್ರಿ? ಧಾರಾವಾಹಿ ಬಿಟ್ಟಂದ ಪ್ರವಚನ ಕೇಳಕ್ಕೆ ಬರೋ ಊರು ಅಂತಂದ್ರೆ ಅದು ದೇವಿಕೋಟ ಬಿಟ್ಟರೆ ಮತ್ತೆ ಎಲ್ಲಿನೂ ಇಲ್ಲ. ಈಗ ಎಲ್ಲ ಜನ ಭಾಳ ಧಾರಾವಾಹಿದಾಗ ಈಗ ನಾ ಪುರಾಣ ಹೇಳ್ತಿರ್ತೀನಿ, ನನ್ನ ಪುರಾಣ ಎಲ್ಲಿ ಕೇಳ್ತಾರಂದ್ರೆ ನೀವು ನಾ ಹೇಳಲ್ಲಿ ಬಂದು ಕೇಳಲ್ಲ, ಟಿ ವಿಯಾಗ ನೋಡ್ಲಕತ್ತಾರ. ನನಗೆ ಆಮೇಲೆ ಫೋನ್ ಹಚ್ಚಿ ಅಪ್ಪವ್ರು ಭಾರಿ ಹೊಂಟದ್ರಿ ಈ ಪುರಾಣ ಆತ. ಅಲ್ಲ ನೀನು ಭಾರಿ ಹೊಂಟ್ರೇನು ಕಮ್ಮಿ ಹೊಂಟ್ರೇನು ಇಲ್ಲಿ ಇದ್ರಿಗೆ ಬಂದು ಕೂತ್ಕೊಂಡು ಕೇಳಿದ್ರೆ ಚಂದ, ಹೌದಿಲ್ರಿ? ಹೇಳೋರಿಗೆ ಪುರಾಣಕ್ಕೆ ಮಂದಿ ಇದ್ರೆ ಪುರಾಣ ಚಂದ, ಹೆಣಕ್ಕೆ ಅಳವ್ರಿದ್ರೆ ಹೆಣ ಚಂದ. ಮತ್ತು ನೀವೇ ಟಿ ವಿ ಮೇಲೆ ಕೂತ್ಕೊಂಡು ನೋಡಕತ್ತ ನಮ್ಮ ಪುರಾಣ ಪುರಾಣ ಹೈರಾಣಕ್ಕೆ ಬೀಳ್ತಾವೆ. ಹಂಗೆ ಇದನ್ನು ಯಾಕೆ ಪುರಾಣ ಪ್ರವಚನ ತಿಳ್ಕೊಂಡಂದ್ರೆ ನಿನ್ನಲ್ಲಿರ್ತಕ್ಕಂಥ ದೇವರನ್ನು, ನಿನ್ನಲ್ಲಿರ್ತಕ್ಕಂಥ ಭಗವಂತನನ್ನು, ನಿನ್ನಲ್ಲಿರ್ತಕ್ಕಂಥ ಏನ್ರಿ ಚೈತನ್ಯ ಆತ್ಮನನ್ನು ನಿನ್ನ ಕಣ್ಣಿಗೆಂದ ಕಾಣಬೇಕಾಗಿತ್ತು ಅಂತಂದ್ರೆ ಕನ್ನಡಿ ರೂಪದೊಳಗೆಂದ ಪ್ರವಚನ ಬೇಕು. ಇಷ್ಟೆಲ್ಲ ಪ್ರವಚನ ಮಾಡ್ತಕ್ಕ ಉದ್ದೇಶ ಏನು? ನಮ್ಮ ಶಿವಬಸವ ರಾಜೇಂದ್ರ ಮಹಾಸ್ವಾಮಿಗಳು ದೊಡ್ಡ ಮನಸ್ಸು ಏನ್ರಿ, ನನ್ನ ಭಕ್ತರು ಉದ್ಧಾರ ಆಗಬೇಕು, ನನ್ನ ಭಕ್ತರಿಂದ ಒಳ್ಳೆಯವರಾಗಬೇಕು, ನನ್ನ ಭಕ್ತರಿಂದ ಧರ್ಮವಂತರಾಗಬೇಕು, ಏನ್ರಿ ನಮ್ಮ ಭಕ್ತರು ಸಂಸ್ಕಾರವಂತರಾಗಬೇಕು ಅಂತನ್ನುವಂಥ ಭಾವನೆ ಇಟ್ಕೊಂಡೆ ಏನ್ರಿ ಇಲ್ಲಿ ಆಯಿತು, ಕ್ಯಾಡಿಗೆ ಒಳಗಾಯಿತು ಏನ್ರಿ. ಪ್ರತಿ ವರ್ಷ ಅನ್ಕೊಂಡ ಪುರಾಣ, ಪ್ರತಿ ವರ್ಷ ಪ್ರವಚನ ಏನ್ರಿ. ನಮಗೂ ಬಂದು ಸಾಕಾಗ್ಯದ ಕ್ಯಾಡಿಗೆ ಕೌಟಿಗೆ ಏನ್ರಿ. ನಾ ಅಂತೀನಿ ನಮ್ಮನ್ನು ಮಾರಿ ನೋಡಿ ಸಾಕಾಗ್ಯದವ್ರಿಗೆ ನಮ್ಮನ್ನು ಬಿಟ್ಟು ಬೇರೆದವ್ರಿಗೆ ಕರೆಸ್ರಿ ಎತ್ತಿಕೊಂಡಂದಿವಿ. ಈ ಸಾರಿಗೆ
ಕಲ್ಲಿಪ್ರಿಯ ಅಪ್ಪಗಳು ಹೊಸಬ್ರು ಬಂದಾರ ಏನ್ರಿ. ಆದ್ರೂ ಬೇರೆ ಬೇರೆ ಮಹಾತ್ಮರನ್ನ ಏನ್ರಿ ದೊಡ್ಡ ದೊಡ್ಡ ಮಹಾತ್ಮರು ನಿಮ್ಮೂರಿಗಂದು ಎಲ್ಲರೂ ಬಂದು ಹೋದರು. ಎಷ್ಟು ಜನ ಎಲ್ಲಿದ್ರು ಹಾವೇರಿ ಹಿಡ್ಕೊಂಡು ಆ ಭಾಗದ ಎಲ್ಲ ಗದಗ ಜಿಲ್ಲೆ ಹಿಡ್ಕೊಂಡು ಬಾಗಲಕೋಟೆ ಜಿಲ್ಲೆ ಹಿಡ್ಕೊಂಡು ಎಲ್ಲ ಪೂಜ್ಯರಂದ ನಿಮ್ಮ ಊರಿಗೆಂದು ಬಂದು ಹೋದರು. ಬಹುಶಃ ನಿಮ್ಮ ಕೌಟಿಗೆ ಮಂದಿ ಅಟ್ಟು ಕ್ಯಾಡಿಗೆ ಮಂದಿ ಅಟ್ಟು ಪುಣ್ಯ ಬಹುಶಃ ಭೂಮಿ ಮೇಲೆ ಇದ್ದವ್ರು ಯಾರೂ ಮಾಡಿಲ್ಲ ಅಂತ ತಿಳ್ಕೊಂಡಂತ. ಯಾಕಂದ್ರೆ ಎಲ್ಲ ಸ್ವಾಮಿಗಳನ್ನು ಅವ್ರು ಇವರ ತನ್ನಂಗಿಲ್ಲ. ಇಲ್ಲೊಂದು ಏನು ಭಾವನೆ ಅದ, ಯಾಕೆಲ್ಲ ಸ್ವಾಮಿಗಳು ಇಲ್ಲಿ ಬರ್ತಾರೆ ಹತ್ಕೊಂಡು ಕೇಳಿದ್ರೆ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳ ಮೇಲೆ ಒಂದು ದೊಡ್ಡ ಗುಣ ಇದೆ. ಏನು ಗುಣ ಹತ್ಕೊಂಡಂತ ಕೇಳಿದ್ರೆ ನಮ್ಮಲ್ಲಿ ಭೇದ ಭಾವಗಳು ಇರ್ತಿದ್ವು ಮೊದಲ. ಇವು ವಿರಕ್ತರು ಬೇರೆ ಪಟ್ಟದೇವ್ರು ಬೇರೆ ಹತ್ಕೊಂಡನ್ನುವಂಥ ಭಾವಗಳೇನಿರ್ತಿದ್ವಲ್ಲ, ಇಲ್ಲಿ ಯಾರು ಕೂಡ ವಿರಕ್ತರು ದೊಡ್ಡವರಲ್ಲ, ಪಟ್ಟದೇವ್ರು ದೊಡ್ಡವರಲ್ಲ, ನಾವೆಲ್ಲರೂ ಕೂಡ ಹಾನಗಲ ಕುಮಾರ ಶಿವಗಳು ಮಕ್ಕಳು ಅನ್ನುವಂಥ ರೀತಿ ಒಳಗೆ ಎಲ್ಲ ಪೂಜ್ಯರನ್ನು ಕೂಡ ಅವ್ರ ಮಠಕ್ಕಿಂದ ಕರೆಸಿ ಏನ್ರಿ ಅವರಿಂದ ನಿಮಗೆಲ್ಲ ಆಶೀರ್ವಚನ ಅಂತಕ್ಕಂಥ ಕೊಡಿಸಿ ಬಹುಶಃ ಭಕ್ತರನ್ನು ಉದ್ಧಾರ ಮಾಡ್ತಕ್ಕಂಥ ಗುಣ ನಮ್ಮ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳಲ್ಲಿ ಭಾಳಷ್ಟು ಐತಿ. ನಮ್ಮ ಆಗಲೇ ಕಲ್ಲಿಪ್ರಿಯ ಅಪ್ಪವ್ರು ಹೇಳಿದ್ರು ಏನ್ರಿ, ಅವರು ಆಚಾರವಂತರು. ಸುಮಾರು ನಾವು ಅವರೆಲ್ಲ 82 ಜನ ಸ್ವಾಮಿಗಳು ಕಲೀಲಕ್ಕಿದ್ದಾಗ 82 ಜನ ಸ್ವಾಮಿಗಳದ್ರೊಳಗೆ ಅತೀ ಕಟ್ಟ ಆಚಾರ ಮಾಡ್ತಕ್ಕಂಥ ಆಚಾರದಿಂದ ನಡೀತಕ್ಕಂಥ ಸ್ವಾಮಿಗಳು ಯಾರಾದರೂ ಕೂಡ ಇದ್ರೆ ಅದು ನಮ್ಮ ಶಿವಬಸವರಾಜೇಂದ್ರ ಸ್ವಾಮಿಗಳನ್ನು ಬಿಟ್ಟರೆ ಮತ್ತು ಯಾರೂ ಕೂಡ ಇಲ್ಲ. ಯಾಕಂದ್ರೆ ನಮಗೆ ಅದು ನಡೆಸೋದು ಆಗಂಗಿಲ್ಲ. ಅವರಟ್ಟಿಂದ ಕಟ್ಟ ಏನ್ರಿ 3 ಸ್ನಾನ ಮಾಡಲಾರ್ದೇ ಒಂದನಿ ನೀರು ಕುಡಿಯಂಗಿಲ್ಲ. ಹೆಂಗಂದ್ರೆ ಇಸ್ಲಾಂ ಧರ್ಮದವರು ರಂಜಾನ್ ಮೈನಾದಾಗ ಹೆಂಗೆ ಒಂದು ಹಲ್ಲ ಕಡ್ಡಿನೂ ಕೂಡ ಹಾಕಂಗಿಲ್ಲಲ್ಲ, ಹಾಗೆ ನಮ್ಮ ಶಿವಬಸವರಾಜೇಂದ್ರ ಸ್ವಾಮಿಗಳು ಅವರು 1 ತಿಂಗಳು ಮಾಡ್ತಾರೆ. ಅವರು ಜೀವನ ಪರ್ಯಂತರವಾಗಿ ಮಾಡ್ಕೊತ ಹೊಂಟ್ರ ಅದನ್ನು. ಹಂಗೆ ಇವತ್ತು ಅವ್ರು ನಡೆಸ್ದಂಗೆ ಅಂದ್ರೆ ನಮಗೆ ಆಗಂಗಿಲ್ಲ. ಯಾಕಂದ್ರೆ ನಮಗೆ ನೀರು ಕುಡಿಬೇಕೇ ಹಾಕದ. ಯಾಕಂದ್ರೆ ಒದರಿದ ಶರೀರಕ್ಕೆ ಹೌದಿಲ್ರಿ. ಈಗ ನೋಡಿ ಇಟ್ಟು ಮಾತಾಡಕತ್ತೀವಿ, ನಾಲಿಗೆ ಒಣಗ್ಯದ, ಈಗ ನೀರು ಕುಡಿದು ಬರ್ಬೇಕನ. ಮತ್ತು ಅವ್ರಂಗೆ ಮತ್ತೆ ಅಂದ್ರೆ ಮೈ ತೊಳ್ಕೊ ಕೂತ್ನಿ ಅಂದ್ರೆ ಕಾರ್ಯಕ್ರಮ ಮುಗಿದು ಹೋಗ್ತದೆ. ಹೌದಾ ಇಲ್ಲ? ಅದಕ್ಕೆ ನಾವು ನೀರು ಕುಡಿಲೇಬೇಕಾಗ್ತದ. ಯಾಕಂದ್ರೆ ಡಾಕ್ಟರ್ ಸ್ಪಷ್ಟವಾಗಿ ಈಗ ಹೇಳಕತ್ತಾನ. ಅವ್ರಿಗೆ ಅಪ್ಪಗಳಿಗೂ ಹೇಳ್ಯಾರ ಏನ್ರಿ, ಅಪ್ಪಗಳಿಗೂ ಕೂಡ ಡಾಕ್ಟ್ರ್ ಹೇಳ್ಯಾರ, ಅಪ್ಪಗಳ ನೀವು ಆಚಾರ ಮಾಡಿರಿ, ಬ್ಯಾಡ ಹತ್ಕೊಂಡು ಅನ್ನಂಗಿಲ್ಲ. ಯಾಕಂದ್ರೆ ಮಧ್ಯದೊಳಗೆ ಅವ್ರಿಗೆ ಅಪ್ಪಗಳಿಗೆಂದ ಪ್ರಾಬ್ಲಮ್ ಆಗಿತ್ತು, ನಿಮಗೆಲ್ಲ ಗೊತ್ತಿರಬೇಕು. ದವಾಖಾನೆಗಿದ್ರು ಅವಾಗಿಂದ ಡಾಕ್ಟ್ರಿಂದ ಹೇಳ್ಯಾರ, ನೀವು ಕಡ್ಡಾಯವಾಗಿಂದ ನೀವು ಇನ್ನೂ ಪ್ರಸಾದ ಮಾಡೋದಾದ್ರೆ ಬೇಕಾದ್ರೆ ಸ್ನಾನ ಮಾಡ್ಕೊಂಡು ಮಾಡಿರಿ, ಆದ್ರೆ ನೀರು ಮಾತ್ರ ಅಂದ ಯಾವಾಗಲೂ ಕೂಡ ನೀವು ಹೆಚ್ಚಿಗೆ ಬಳಸಲೇಬೇಕು, ಹೆಚ್ಚಿಗೆ ನೀರು ಕುಡಿಲೇಬೇಕು ಹತ್ಕೊಂಡಂದು ಡಾಕ್ಟ್ರ್ ಅವ್ರಿಗೆ ಅಟ್ಟಂದ ಹೇಳಿದ್ರು ಕೂಡ ಇವತ್ತಿನ ತನಕ ನೀರು ಕುಡ್ಲಿಕ್ತಾ ಇರಲಿಲ್ಲ ಪುಣ್ಯಾತ್ಮರು. ಯಾಕಂದ್ರೆ ಅವರಿಗೆ ಅದು ಆಚಾರ ಅಂತಕ್ಕಂಥ ಭಾಳ ದೊಡ್ಡದು ಅನ್ನಿಸ್ತದೆ. ಹಾನಗಲ್ ಕುಮಾರ ಶಿವಗಳು ಇವತ್ತು ಹಾನಗಲ್ ಕುಮಾರ ಶಿವಗಳು ಅಂತ್ಯ ಸಮಯದೊಳಗೆ ನಿಮ್ಮೊಂದು ಮಾತು ಹೇಳ್ತೀನಿ, ಹಾಸಿಗಿಡ್ದು ಮಲ್ಕೊಂಡ್ರೆ ಹಾನಗಲ್ ಕುಮಾರ ಶಿವಗಳು ದೊಡ್ಡ ದೊಡ್ಡ ವೈದ್ಯರಿಂದ ಬರ್ಲಿಕ್ಕತ್ತಾರೆ ಏನ್ರಿ, ಎಲ್ಲ ಪಂಡಿತರಿಂದ ವೈದ್ಯರಿಂದ ಬರ್ಲಿಕ್ಕತ್ತಾರೆ, ಡಾಕ್ಟರ್ಸ್ಗಳು ಬರ್ಲಿಕ್ಕತ್ತಾರೆ. ಅಪ್ಪೋರೇ ನಿಮಗೊಂದು ಬರೀ ನಿಮ್ಮೊಂದು 2 ಗುಳಿಗೆ ತೊಗೊಂಡ್ರೆ ನೀವು ಆರಾಮಾಗಿ ಬಿಡ್ತೀರಿ, ನೀವು ಗುಳಿಗೆ ತೋರೆ ಎತ್ತುಕೊಂಡಂದ್ರೆ ನಾ ಪ್ರಾಣನೇ ಬಿಡ್ತೇನೆ ಹೊರತಾಗಿ ಗುಳಿಗೆ ತೊಗೊಳಂಗಿಲ್ಲ ಎತ್ತುಕೊಂಡನು. ಹಾನಗಲ್ ಕುಮಾರಸ್ವಾಮಿಗಳು ಏನ್ರಿ ಅಂತ್ಯ ಸಮಯ ತನಕ ಕೂಡ ಒಂದು ಗುಳಿಗೆ ತೋಳಿಲ್ಲ, ಯಾವುದೂ ಕೂಡ ತೋಳಿಲ್ಲ ಏನ್ರಿ. ಸ್ನಾನ ಇರಲಾರ್ದೇ ಲಿಂಗೈಕ್ಯರಾಗುವ ಪರ್ಯಂತರವಾಗಿಯೂ ಹಾನಗಲ್ ಕುಮಾರಸ್ವಾಮಿಗಳು ಸ್ನಾನ ಇರಲಾರ್ದೆ ಒಂದನಿ ನೀರನ್ನು ಕೂಡ ಬಾಯಾಗಂದ ಹಾಕಲಿಲ್ಲ. ಅಂಥ ಆಚಾರ ಮಾಡಿರ್ತಕ್ಕಂಥ ಹಾನಗಲ್ ಕುಮಾರ ಶಿವಗಳ ಮಾರ್ಗದೊಳಗೆ ಯಾರಾದರೂ ಕೂಡ ನಡೀತಾರತ್ತಂದರೆ ಅದು ನಮ್ಮ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ನಡೀತಾರತ್ತಂದ್ರೆ ತಪ್ಪಾಗಲಿಕ್ಕಿಲ್ಲ. ನಾವೆಲ್ಲ ಅದಕ್ಕಾಗಿ ಅವ್ರ ಮೇಲೆ ಭಕ್ತಿ ಏನ್ರಿ. ಯಾಕೆ ಇಟ್ಟು ಭಕ್ತಿ ಮಾಡ್ತೀವಿ ಅಂದ್ರೆ, ಈಗ ಅಪ್ಪಗಳು ನಾವಂದ ಕೂಡಿ ಕಲ್ತವ್ರತ್ತಂದಾಗ ನಾವು ಯಾಕಡ್ರೆ ಮಾತಾಡ್ಬೋದು. ಆದ್ರೆ ಅದನ್ನು ಕೂಡ ಅವ್ರಿಗೆ ನಾವು ಗೌರವ ಕೊಡ್ತೀವಿ, ಅವ್ರಿಗೆ ಪೂಜ್ಯ ಸ್ಥಾನದೊಳಗೆ ಅಂದ ಯಾಕೆ ಇಡ್ತೀವಿ ಅಂತಂದ್ರೆ ಅವ್ರು ನಡೆಸ್ತಕ್ಕಂಥ ಆಚಾರ ವಿಚಾರಗಳು ನಮ್ಮಿಂದ ಆಗಂಗಿಲ್ಲ. ಯಾಕಂದ್ರೆ ಇವತ್ತಿನ ದಿನಮಾನದೊಳಗೆ ಅಂದ ಪ್ರವಚನ ಮಾಡೋರು ನಮ್ಮಂಥವ್ರು ಭಾಳ ಮಂದಿ ಸಿಗ್ತಾರೆ ಏನ್ರಿ. ಪ್ರವಚನ ಮಾಡೋರು ಭಾಳ ಮಂದಿ ಸಿಗ್ತಾರೆ, ಹಾಡೋರು ಭಾಳ ಮಂದಿ ಸಿಗ್ತಾರೆ. ಆದ್ರೆ ಆಚಾರ ಮಾಡ್ತಕ್ಕಂಥ ಆಚಾರದಿಂದ ನಡೀತಕ್ಕಂಥ ಸ್ವಾಮಿಗಳು ಇವತ್ತಿನ ದಿನಮಾನದೊಳಗೆ ಇಂಥ ಕಲಿಯುಗದೊಳಗೆ ಸಿಗಬೇಕಾದ್ರಿಂದ ಭಾಳ ಕಠಿಣ. ಅದು ಸಿಕ್ಕಾರ ಹತ್ತುಕೊಂಡಂದ್ರೆ ಅದು ದೇವಿ ಕೌಟ ಭಕ್ತರ ಪುಣ್ಯ ಹತ್ತುಕೊಂಡಂಥದ್ದನ್ನು ಈ ಸಂದರ್ಭದೊಳಗೆ ಅಂದ ಹೇಳುತ್ತಾ, ಅವ್ರನ್ನ ನೀವು ಎಟ್ಟರ ಮಟ್ಟಿಗೆ ನೋಡ್ಬೇಕಂತಂದ್ರೆ ಇವತ್ತು ನಾವು ಕೂಡಿ ಕಲ್ತವರೇ ನಾವು ಶಿವಬಸವ ಸ್ವಾಮಿಗಳನ್ನು ಸಾಕ್ಷಾತ್ ಹಾನಗಲ್ ಕುಮಾರ ಶಿವಗಳು ಹತ್ತುಕೊಂಡಂದು ನಾವು ಅವ್ರನ್ನ ಪರಿಪಾಲನೆ ಮಾಡ್ತೀವಿ ಏನ್ರಿ. ಆದ್ರೆ ನೀವು ಭಕ್ತರಾಗಿರ್ತಕ್ಕಂಥವ್ರು ನೀವು ಹೆಂಗೆ ನೋಡ್ಕೋಬೇಕಂತಕೊಂಡದಕ್ಕೆ ಕೇಳಿದ್ರೆ, ಈಗ ನಮಗೆಲ್ಲ ಅವ್ರನ್ನಂದ ಗುರುವಿನ ಸ್ಥಾನದಾಗೆ ಅಂತ ಇಟ್ಕೊಂಡು ನಾವೆಲ್ಲ ಪೂಜೆ ಮಾಡ್ತೀವಿ ಅಂತಂದಾಗ ನೀವು ಸಾಕ್ಷಾತ್ ಪರಮಾತ್ಮನ ಸ್ವರೂಪದೊಳಗೆ ಅವ್ರನ್ನ ಇಟ್ಟಂದು ನೀವು ಆರಾಧನೆ ಮಾಡಬೇಕು, ಅವ್ರನ್ನ ಪೂಜೆ ಮಾಡಬೇಕು, ಅವರನ್ನು ಭಕ್ತಿಯಿಂದ ಕಾಣಬೇಕು. ಪುಣ್ಯಾತ್ಮರೇ ನೀವೆಲ್ಲ ಭಕ್ತಿಯಿಂದ ಕಾಣ್ತೀರಿ ಎತ್ತುಕೊಂಡಂದ್ರೆ ಇವತ್ತು ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ಎಲ್ಲಾಕಿರ್ಲಕ್ಕೆ ಹುಣ್ಣಿಮೆಗೆ ತಪ್ಪಂಗಿಲ್ಲ ದೇವಿ ಕೋಟಕ್ಕಿಂದ ಬರ್ತಾರೆ ಏನ್ರಿ. ನಿಮಗೆ ಬಂದಿರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡ್ತಾರೆ. ಈಗ ತಾನೇ ತಂಗಿ 5,000 ರೂಪಾಯಿದಿಂದ ನೋಟಿನ ಹಾರ ಹಾಕೋದಲ್ಲ, ಕಾಲು ಇದ್ದಿದ್ದಿಲ್ಲ ಏನ್ರಿ, ಕಾಲು ಹೋಗಿದ್ದು. ಇವತ್ತು ನೋಡ್ರಿ ಅಪ್ಪಗಳ ಆಶೀರ್ವಾದದಿಂದ
ಹೋಗಿರ್ತಕ್ಕಂಥ ಕಾಲ ಮರಳಿ ಬಂದು ಮದುವೆ ಮಾಡ್ಕೊಂಡು ಮತ್ತೆರಡು ಮಕ್ಕಳಾಗ್ಯಾವ ತಿಳ್ಕೊಳೋದು ಪಾಪಕ್ಕೆ ಸ್ವತಃ ಬಾಯಿ ಬಿಟ್ಟಂದ ಹೇಳ್ತಾಳೆ ತಿಳ್ಕೊಂಡಂದ್ರೆ ಮತ್ತು ಅವ್ರ ಬಳಿ ಏನು ತಾಕತ್ತದ ಏನು ಶಕ್ತಿ ಅದ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನಿಮಗೆ ಸುಳ್ಳು ಹೇಳಂಗಿಲ್ಲ, ಒಬ್ಬರು ದೊಡ್ಡ ಹಿರಿ ಸ್ವಾಮಿಗಳು ಅವರಿಗೆ ಸೂರ್ಯಶಿಸ್ಸತ್ತಾಗಿತ್ತು. ಸೂರ್ಯಶಿಸ್ಸತ್ತಂದ್ರೆ ಇದು 2ನೇ ಕುಷ್ಠರೋಗಿದ್ದಂಗೆ ಏನ್ರಿ, ಮೈಯೆಲ್ಲ ಹುಣ್ಣೆಲ್ಲ ಬಿದ್ದೋಗಿತ್ತು. ಅವರು ನನಗೆಂದ ನಾನು ಬಾಲ್ಯವಸ್ತ್ರ ಸ್ವಾಮಿಗಳು ತೊಗೊಳೋದಾರ ನಮ್ಮ ಕರ್ನಾಟಕದಾಗ. ನಾವು ಅವ್ರ ಮಠಕ್ಕೆಂದ ಹೋಗಿದ್ವಿ. ಹೋದ ಕೂಡಲೇ ನಾನು ನೋಡಿದೆ ಮೈಯೆಲ್ಲ ಎಲ್ಲ ಹುಣ್ಣೆಲ್ಲ ಬಿದ್ದಂದ ಒಂಥರ ಗಿಜ್ಗಿಜಾದಂಗೆ ಆಗಿತ್ತು. ಇದು ಏನಂತ ರೀ ಅಪ್ಪಗಳ ತಂದೆ, ಇದಕ್ಕೆ ಸೂರ್ಯಸಿಸ್ ಅಂತ ರೀ, ಸಾಕಷ್ಟು ತೋರಿಸಿನಿ, ಸುಮಾರು ಏನರ ಒಂದು 7-8 ಲಕ್ಷ ರೂಪಾಯಿ ಖರ್ಚು ಮಾಡೀನಿ, ನನಗೆ ಒಟ್ಟ ಆರಾಮಿ ಆಗಿಲ್ಲ, ಏನು ಮಾಡ್ಬೇಕಂತ ತಿಳಿಯಲಾಗ್ಯದ ತಿಳ್ಕೊಂಡೊಂದು ನನ್ನ ಮುಂದೆ ಅವ್ರು ಅಂದರು. ನನಗೆ ಗಪ್ಪನೆ ನೆನಪಾಯ್ತು ಅಪ್ಪಗಳದು. ನಾಂದೆ ಅವ್ರ ಇದ್ರಿಗೆ ಅಲ್ಲೇ ಹೇಳಬಾರ್ದು ತಿಳ್ಕೊಂಡೊಂದು ಮೊದಲು ಇವ್ರು ಒಪ್ಪಿಗೆ ತೊಗೋಬೇಕಲ್ಲ. ಅದಕ್ಕೆ ನಾ ಏನು ಮಾಡಿದೆ, ಹಿಂಗೆ ಆಗ್ಯದ್ರಿ ಬುದ್ಧಿ ಒಬ್ಬರು ಪೂಜ್ಯರಿಗೆ, ಆ ಅಪ್ಪಗಳಿಗೂ ಕೂಡ ಗೊತ್ತಾರ ಅವ್ರ ಪೂಜ್ಯರು. ಹಿಂಗೆ ಹಿರಿಯ ಸ್ವಾಮಿಗಳದಾರ, ಪೂರ ಮೈಯೆಲ್ಲ ಹುಣ್ಣಾಗಿಬಿಟ್ಟದ, ಸೂರ್ಯಸಿಸ್ ಆಗ್ಯದ, ಅದಕ್ಕೆ ಏನಾರು ಮಾಡ್ಬೇಕು ಪಾಪ ಆರಾಮ್ ಮಾಡ್ಬೇಕ್ರಿ ಎತ್ಕೊಂಡು ಇಟ್ಟಂದಾಗ ಅಂದ ಅವ್ರು ಅದರಿಂದ ಕಳಿಸ್ಕೊಡ್ರಿ ಎತ್ಕೊಂಡದ ಅಪ್ಪಗಳು ಅಂದರು. ಕಳಿಸ್ಕೊಡ್ರಿ ಅಂತಂದಾಗ ಆ ಸ್ವಾಮಿಗಳಿಗಂದ ಕಳಿಸ್ಕೊಟ್ಟೇವಿ. ಏನ್ರಿ 8-9 ಲಕ್ಷ ರೂಪಾಯಿ ದವಾಖಾನೆಗೆ ಹಾಕಿದ್ರು ಕಮ್ಮಿ ಆಗದೆ ಇರ್ತಕ್ಕಂಥ ಸೂರ್ಯಸಿಸ ಬರೀ ಅಂದ 30 ದಿವಸದೊಳಗೆ ಅಂಥ ಕುಷ್ಠರೋಗ ರೂಪದೊಳಗೆ ಇರ್ತಕ್ಕಂಥ ಸೂರ್ಯಸಿಸ 30 ದಿವಸದಾಗಿಂದ ಆರಾಮ ಮಾಡಿ ಏನ್ರಿ ಆ ಸ್ವಾಮಿಗಳಿಗಂದ ಕಳಿಸ್ಕೊಟ್ರು. ಯಾಕೆ ಇವೆಲ್ಲ ಹೇಳ್ತೀವಿ ಎತ್ತಿಕೊಂಡಂದ್ರೆ ಅವ್ರು ನೋಡೋಕ್ಕೆ ಅಂದ್ರೆ ನಮ್ಮಂಗೆ ಅದಾರ ಏನ್ರಿ, ನಮ್ಮಂಗೆ ಮಾತಾಡ್ತಾರೆ, ನಮ್ಮಂಗೆ ಊಟ ಮಾಡ್ತಾರೆ. ಆದ್ರೆ ನಮ್ಮಂಗೆಲ್ಲ ಅವರಲ್ಲಿ ಒಂದು ತಪಸ್ಸಿನ ಶಕ್ತಿ ಅದ, ಅನುಷ್ಠಾನದ ಬಲ ಅದ, ಲಿಂಗ ಪೂಜಾ ಶಕ್ತಿ ಅದ ಏನ್ರಿ. ಆ ಸೂರ್ಯಸಿಸ್ ರೋಗವನ್ನು ಕ್ಯಾಡಿಗೆ ಅಪ್ಪಗಳು ನಮ್ಮ ಶಿರೋಳ ಅಮ್ಮವ್ರು ಇಬ್ಬರು ಕೂಡಿ ಅದನ್ನಿಂದ ವಾಸಿ ಮಾಡಿದ್ರು. ಇವೆಲ್ಲ ನಾವು ಸಾಮಾನ್ಯವಾಗಿರ್ತಕ್ಕ ಇಂಥವು 100 ಪವಾಡಗಳದಾವ. ನಾವು ಅದಕ್ಕೆ ಅವ್ರದಿಂದ ಪುರಾಣ ಒಂದು ಬಸ್ತಾರ ಬರ್ದಿರಿ ಏನ್ರಿ, ಬರ್ದಿರತ್ತಂದ ಪುರ ಬರ್ದಿರಿ. ಹಾಂ, ಪ್ರಿಂಟ್ ಮಾಡಿಸ್ ಅಪ್ಪಗಳು. ಕೇಳ್ರಿ, ಈಗಿರ್ತಕ್ಕಂಥ ಶಿವಬಸವ ಸ್ವಾಮಿಗಳ ಪುರಾಣವನ್ನು ನಮ್ಮ ಸರೇ ಬರಲಿಕ್ಕತ್ತಾರ, ಅಗ್ರಿಕಡ ಸರ್ ಅವರು ಅವರೇ ಬರಲಿಕ್ಕತ್ತಾರ. ಅದು ಪುರಾಣ ಅಂದ ಕಂಪ್ಲೀಟ್ ಅಂದ ಏನ್ರಿ ಪ್ರಿಂಟ್ ಆದ ಬಳಕ ಇನ್ನು ಮುಂದಿನ ಅರ್ಧ ಪುರಾಣ ಉಳಿತದಲ್ರಿ ಮುಂದೆ. ಆಗ್ಯಾವ ಇನ್ನು ನನ್ನ ಬಳಿ ಪವಾಡಗಳು ನಾ ಹೇಳವೇನು ಏನ್ರಿ. ಹಾಂ, ಇವ್ರದ್ದು ಅಜ್ಜರ್ದ ರೀ. ಹಾಂ, ನಮಗೆ ಇವ್ರದ್ದು ಅವ್ರು ಇರುತ್ತಾರೇ ಅವ್ರದ್ದೇ ಪುರಾಣ ಅವ್ರ ಮುಂದೆ ಹೇಳಿ ಹೋಗ್ಬೇಕು ಅನ್ನೋದು ನಂದು. ಹ್ಯಾಂಗ ಏನ್ರಿ ಅಂತ ಕ್ಯಾಡಿಗೆಪ್ಪರ್ದಿಂದ ಏನ್ರಿ ಶಿವಸ್ವಾಮಿಗಳದು ಪುರಾಣ ಬರ್ಸೋಣ ಅದನ್ನಂದ ಒಳ್ಳೆ ರೀತಿಯಿಂದ. ಯಾಕಂದ್ರೆ ಸಿಕ್ಕಾಪಡಿ ಪೌಡರ್ಗಳವ ಮರ್ತು ಹೋಲಕತ್ತ ಜನ. ಯಾಕ್ರಿ ಸಾವಿರ ಪೌಡರ್ಗಳದ ನನ್ನ ಕಣ್ಣಿದ್ರೆ ನಡೆದಿರ್ತಕ್ಕಂಥದ್ದೇ ಸಾವಿರಾರು ಪೌಡರ್ಗಳದವ. ಅವೆಲ್ಲ ನಮಗೆ ಎಲ್ಲರೂ ಹೇಳ್ಬೇಕಂತ ತಿಳ್ಕೊಂಡು ನೆನಪಿ ಬರಲ್ಲ. ಅದಕ್ಕೆ ಅದು ಬರೆದು ಇಟ್ಟಿವೆ ತಿಳ್ಕೊಂಡ್ರೆ ಅದನ್ನು ಹೇಳಿಕ್ಕೆ ಬರ್ತದೆ. ಯಾಕಂದ್ರೆ ಈಗ ನೋಡ್ರಿ ಅದು ನಾನು ಕಣ್ಣಿದ್ರೆ ನಡೆದಿದ್ದದು ಸೂರ್ಯಸಿಸ್ ಆಗಿದ್ದು. ಈಗ ತಾನೇ ತಂಗಿಯನ್ನ ಬಂದು ಇದು ನೋಟಿನ ಹಾರ ಹಾಕದಲ್ಲ, ಇವು ಇಟ್ಟೆ ಎಲ್ಲ ಸುತ್ತಮುತ್ತ ಹಳ್ಳಿಗಳದ ಬೇಕಾದಷ್ಟು ಪೌಡರ್ಗಳಾಗ್ಯಾವ. ಅದಕ್ಕಂಥ ಪೌಡರ್ಗಳು ಮರಿಬಾರ್ದು ತಿಳ್ಕೊಂಡ್ರೆ ಅವ್ರದ್ದೊಂದು ಏನಾದರೂ ಕೂಡ ಚರಿತ್ರೆ ಬರೆಸ್ಬೇಕನ್ನೋಂಥ ಆಸೆ ನಮ್ಮದನ್ನು ಕೂಡದಾಗಿದೆ. ಪುಣ್ಯಾತ್ಮರೇ, ಅಂಥ ಗುರುವಿನನ್ನು ಅಂಥ ಮಹಾತ್ಮನನ್ನು ಪಡೆದಿರ್ತಕ್ಕಂಥ ಬರೀ ದೇವಿಕೋಟ ಒಂದೇ ಅಲ್ಲ, ಈ ಸುತ್ತಮುತ್ತಲ ನಾಡಿನ ಜನರಿಂದ ಪುಣ್ಯ ಮಾಡಿರಿ ತಿಳ್ಕೊಳ್ಳುವಂಥ ಮಾತನ್ನು ಹೇಳುತ್ತಾ ಇವತ್ತಿನ ಪ್ರಸಾದ ಸೇವೆ ನೋಡ್ರಿ ನಮ್ಮ ಬಾಬುಶೇಖರ್ ಕರ್ಪೆ ಏನ್ರಿ ಪಾರ್ ಮಂಗಳೂರದವರು ಅವರಿಂದ ಇವತ್ತು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಅವರೆಲ್ಲ ಯಾಕೆ ಮಾಡ್ತಾರ ತಕೊಂಡಂದ್ರೆ